ಛೇ ಯತ್ನಾಳ್ ನಾನು ಯಾಕೆ ಹೀಗೆ ಹೇಳ್ತಿದ್ದೀನಿ ಅಂದ್ಕೊಂಡ್ರ ಖಂಡಿತವಾಗಿಯೂ ಇದಕ್ಕೊಂದು ಅರ್ಥ ಇದೆ. ಯಾವಾಗ ಬೇಕು ಅವಾಗ ಹೊಗಳೋದು, ಯಾವಾಗ ಬೇಕು ಅವಾಗ ತೆಗಳುವಂತ ಒಂದು ಕೆಲಸವನ್ನ ಯತ್ನಾಳ್ ಅವರು ಪದೇ ಪದೇ ಮಾಡ್ತಾರೆ ಬಂದಿದ್ದಾರೆ. ಆದ್ರೆ ಯತ್ನಾಳ್ ಅವರ ಕಾಣಿಕೆ ಬಿಜೆಪಿಗೆ ಏನಿದೆ ಅನ್ನುವಂತ ಒಂದು ಪ್ರಶ್ನೆ ಕಾಂಗ್ರೆಸ್ ಸಿದ್ದರಾಮಯ್ಯ ಮತ್ತು ಡಿ.ಕೆ. ಶಿವಕುಮಾರ್ ನಡುವೆ ಹಲವು ಭಿನ್ನಾಭಿಪ್ರಾಯಗಳು ಇದ್ದಾವೆ. ಬಿಜೆಪಿಯನ್ನ ಇಡೀ ರಾಜ್ಯಾದ್ಯಂತ ಸುತ್ತಾಡಿ ಸೈಕಲ್ ಮೇಲೆ ಅವತ್ತು ಸುತ್ತಾಡಿದ್ದು ಅನಂತಕುಮಾರ್, ಯಡಿಯೂರಪ್ಪ, ಈಶ್ವರಪ್ಪ. ಒಬ್ಬರು ಒಮ್ಮೆ ಗೆದ್ರೆ ಮತ್ತೊಬ್ರು ಸೋತಿದ್ದನ್ನ ನೋಡಿದ್ವಿ, ಮತ್ತೊಬ್ರು ಗೆದ್ದಾಗ ಇನ್ನೊಬ್ರು ಗೆದ್ದಿದ್ದನ್ನ ನೋಡಿದ್ವಿ. ಗ್ಯಾರಂಟಿ ನ್ಯೂಸ್ಗೆ ಸ್ವಾಗತ. ನಾನು ಮಾರುತಿ ಪಾವಗಡ. ಛೇ ಯತ್ನಾಳ್ ನಾನು ಯಾಕೆ ಹೀಗೆ ಹೇಳ್ತಿದ್ದೀನಿ ಅಂದ್ಕೊಂಡ್ರ ಖಂಡಿತವಾಗಿಯೂ ಇದಕ್ಕೊಂದು ಅರ್ಥ ಇದೆ. ಯಾಕಂತ ಹೇಳಿದ್ರೆ ಯತ್ನಾಳ್ ಅವ್ರಿಗೆ ಯಾವಾಗ ಬೇಸರ ಆಗುತ್ತೋ ಆ ಸಂದರ್ಭದಲ್ಲಿ ಮೊದಲು ಮಾಡುವಂಥ ಒಂದು ಕೆಲಸ ಮಾಧ್ಯಮಗಳ ಮೇಲೆ ಗೂಬೆ ಕೂರಿಸುವಂಥದ್ದು, ಮಾಧ್ಯಮಗಳನ್ನು ಬೈಯುವಂಥದ್ದು. ಅವರ ಪಕ್ಷದ ಆಂತರಿಕ ವಿಚಾರಗಳ ಬಗ್ಗೆ ನಾವು ಮಾತಾಡ್ತಾ ಇಲ್ಲ, ಆದರೆ ಒಂದು ಮಾಧ್ಯಮವನ್ನು ತಮಗೆ ಅನುಕೂಲಕ್ಕೆ ತಕ್ಕಂತೆ ಯಾವಾಗ ಬೇಕು ಆವಾಗ ಹೊಗಳೋದು, ಯಾವಾಗ ಬೇಕು ಆವಾಗ ತೆಗಳುವಂಥ ಒಂದು ಕೆಲಸವನ್ನು ಯತ್ನಾಳ್ ಅವರು ಪದೇ ಪದೇ ಮಾಡ್ತಲೇ ಬಂದಿದ್ದಾರೆ. ವಿಜೇಂದ್ರ ಅವರ ಬಗ್ಗೆ ಯಾವುದಾದ್ರೂ ಒಂದು ಸುದ್ದಿ ಬಂದ ತಕ್ಷಣ ಅದನ್ನು ತೆಗಳುವಂಥದ್ದು, ಜೊತೆಗೆ ಇವರ ವಿರುದ್ಧ ಬಿಜೆಪಿಯ ಹೈಕಮಾಂಡ್ ಸೋಕಾಶ್ ನೋಟಿಸ್ ಕೊಡ್ತು ಅನ್ನುವಂಥದ್ದ ಸುದ್ದಿ ಎಲ್ಲ ಮಾಧ್ಯಮಗಳು ಪ್ರಸಾರ ಮಾಡಿದ ತಕ್ಷಣವೇ ಎಲ್ಲ ಮಾಧ್ಯಮಗಳ ವಿರುದ್ಧ ಗರಂ ಆಗುವಂಥ ಒಂದು ಕೆಲಸ ಯತ್ನಾಳ್ ಮಾಡಿದ್ದು ಎಷ್ಟು ಮಟ್ಟಿಗೆ ಸರಿ ಅನ್ನುವಂಥ ಒಂದು ಪ್ರಶ್ನೆಯನ್ನು ಕೇಳ್ತಾ ಇರುವಂಥದ್ದು. ಇದೆಲ್ಲದಕ್ಕಿಂತಲೂ ಮಿಗಿಲಾಗಿ ಛೇ ಅನ್ನುವಂಥ ಒಂದು ಪದ ಯಾಕೆ ಬಳಸ್ದೆ, ಆ ಒಂದು ವರ್ಡನ್ನು ನಾನು ಯಾಕೆ ಬಳಸ್ತಾ ಇದ್ದೀನಿ ಅಂತ ಹೇಳಿದ್ರೆ ರಾಜಕೀಯ ಮಾಡಬೇಕು, ಆದರೆ ಇಷ್ಟು ವೈಯಕ್ತಿಕ ದ್ವೇಷದ ಮೇಲೆ ರಾಜಕೀಯವನ್ನು ಮಾಡಬಾರ್ದು. ಸಹಜವಾಗಿ ಒಂದು ಪಕ್ಷ ಅಂತ ಬಂದ ಒಂದು ಪಕ್ಷದಲ್ಲಿ ಇದ್ದಾಗ ಸಹಜವಾಗಿ ಒಂದಷ್ಟು ಭಿನ್ನಾಭಿಪ್ರಾಯಗಳು ಇದ್ದೇ ಇರ್ತವೆ. ಅದರಲ್ಲೂ ಕಾಂಗ್ರೆಸ್ಸಲ್ಲೂ ಸಿದ್ದರಾಮಯ್ಯ ಮತ್ತು ಡಿ.ಕೆ. ಶಿವಕುಮಾರ್ ಅವ್ರ ನಡುವೆ ಹಲವು ಭಿನ್ನಾಭಿಪ್ರಾಯಗಳು ಇದ್ದಾವೆ. ಅದು ಎಲ್ಲರಿಗೂ ಕೂಡ ಗೊತ್ತಿರುವಂಥ ಒಂದು ವಿಚಾರ. ಆ ಭಿನ್ನಾಭಿಪ್ರಾಯಗಳನ್ನು ಬದಿಗೊತ್ತಿ ಪಕ್ಷವನ್ನು ಸಂಘಟನೆ ಮಾಡಿ ಅವರು ಸರ್ಕಾರವನ್ನು ರಚಿಸಿದ್ದನ್ನು ಕೂಡ ನಾವು ನೋಡಿದ್ದೀವಿ. ಅದೇ ರೀತಿ ಬಿಜೆಪಿಯನ್ನು ಇಡೀ ರಾಜ್ಯಾದ್ಯಂತ ಸುತ್ತಾಡಿ ಸೈಕಲ್ ಮೇಲೆ ಅವತ್ತು ಸುತ್ತಾಡಿದ್ದು ಅನಂತಕುಮಾರ್, ಯಡಿಯೂರಪ್ಪ, ಈಶ್ವರಪ್ಪ. ಅಂಥವರ ನಡುವೆನೂ ಕೂಡ ಭಾಳಷ್ಟು ವಿಚಾರಗಳಲ್ಲಿ ಭಿನ್ನಾಭಿಪ್ರಾಯಗಳು ಇದ್ವು. ಆದರೆ ಪಕ್ಷದ ಹಿತದೃಷ್ಟಿಯಿಂದ ಆ ಭಿನ್ನಾಭಿಪ್ರಾಯಗಳನ್ನು ಬದಿಗೊತ್ತಿ ಪಕ್ಷವನ್ನು ಸಂಘಟನೆ ಮಾಡಿದ್ರು. ರಾಜ್ಯದಲ್ಲಿ ಬಿಜೆಪಿ ಅಧಿಕಾರಕ್ಕೆ ಬರೋ ರೀತಿಯಲ್ಲಿ ಆ ಮೂವರು ನಾಯಕರುಗಳು ದುಡಿದಿದ್ದನ್ನು ನಾವು ನೋಡಿದ್ದೀವಿ. ಆದರೆ ಯತ್ನಾಳ್ ಅವರ ಕಾಣಿಕೆ ಬಿಜೆಪಿಗೆ ಏನಿದೆ ಅನ್ನುವಂಥ ಒಂದು ಪ್ರಶ್ನೆ ಇವತ್ತು ಬಿಜೆಪಿಯ ಕಾರ್ಯಕರ್ತರು ಕೂಡ ಕೇಳ್ತಾ ಇದ್ದಾರೆ. ಯತ್ನಾಳ್ ಒಬ್ಬ ಮಾಜಿ ಕೇಂದ್ರ ಸಚಿವರು, ಈಗ ಹಾಲಿ ಶಾಸಕರು, ಹಲವು ಬಾರಿ ಬಿಜೆಪಿಯಲ್ಲಿ ಭಾಳಷ್ಟು ದೊಡ್ಡ ಹುದ್ದೆಗಳನ್ನು ಕೂಡ ಅನುಭವಿಸಿದ್ದಾರೆ. ಆದರೆ ವಿಜೇಂದ್ರ ಅವರು ರಾಜ್ಯಾಧ್ಯಕ್ಷರು ಆದ ಬಳಿಕ ವಿಜೇಂದ್ರ ಅವರ ಮೇಲೆ ವಿಜೇಂದ್ರ ಮೇಲೆ ಇದ್ದಂಥ ಒಂದು ಕೋಪ ದುಪ್ಪಟ್ಟಾಗಿದೆ. ಕಾರಣ ಇಷ್ಟೇ, ಯಡಿಯೂರಪ್ಪ ಅವರು ನನ್ನನ್ನು ಸರಿಯಾಗಿ ಪರಿಗಣಿಸ್ತಿಲ್ಲ, ನನಗೆ ಸಚಿವರನ್ನಾಗಿ ಮಾಡೋದ್ರಲ್ಲಿ ಯಡಿಯೂರಪ್ಪ ತಲೆಗೆ ಹಾಕ್ಕೊಳ್ಳಿಲ್ಲ, ಯಡಿಯೂರಪ್ಪ ಅವರಿದ್ದಾಗ ನನಗೆ ಆದಂತಹ ಅನ್ಯಾಯವೇ ಜಾಸ್ತಿ, ಮತ್ತೊಬ್ಬ ಲಿಂಗಾಯತ ಸಮುದಾಯದ ನಾಯಕ ಬೆಳೀತಾನೆ ಅನ್ನುವಂಥ ಒಂದು ಕಾರಣಕ್ಕೋಸ್ಕರ ನನ್ನನ್ನು ತುಳಿಯುವಂಥ ಒಂದು ಕೆಲಸ ಯಡಿಯೂರಪ್ಪ ಅವರು ಮಾಡಿದ್ರು ಅನ್ನುವಂತಹ ಬಹಿರಂಗ ಹೇಳಿಕೆಗಳನ್ನು ಈ ಯತ್ನಾಳ್ ಕೊಟ್ಟಿರೋದನ್ನು ನಾವು ನೋಡಿದ್ದೀವಿ. ಆದರೆ ಇದೇ ಯತ್ನಾಳ್ ಯಡಿಯೂರಪ್ಪ ಅವರು KJP ಕಟ್ಟಿದ ಬಳಿಕ, ಅದರಲ್ಲೂ ಯತ್ನಾಳ್ ಅವರು BJPಗೆ ಮತ್ತೆ ವಾಪಸ್ ಬಂದ ಬಳಿಕ, ಗರ್ವಾಪಸಿ ಆದ ಬಳಿಕ, ಅಂದರೆ ಆ ಹಿಂದೆ ಅವರನ್ನು ಪಕ್ಷದಿಂದ ಉಚ್ಚಾಟನೆ ಮಾಡಲಾಗಿತ್ತು, BJPಗೆ ಬಂದ ಬಳಿಕ ಯಡಿಯೂರಪ್ಪ ಅವರೇ ಮುಖ್ಯಮಂತ್ರಿ ಆಗಬೇಕು ಅಂತ 2018ರಲ್ಲಿ ಪ್ರಚಾರ ಮಾಡಿದ್ದನ್ನು ಕೂಡ ನಾವು ನೋಡಿದ್ದೀವಿ. ಅಂದರೆ ಯಾವಾಗ ಇವರಿಗೆ ಅನುಕೂಲ ಆಗಬೇಕೋ ಆ ಸಂದರ್ಭದಲ್ಲಿ ಯಡಿಯೂರಪ್ಪ ಅವರನ್ನು ಹೊಗಳುವಂಥದ್ದು, ಯಾವಾಗ ಇವರಿಗೆ ಕಷ್ಟ ಆಗುತ್ತೋ ಆ ಸಂದರ್ಭದಲ್ಲಿ ಯಡಿಯೂರಪ್ಪ ಮತ್ತು ವಿಜೇಂದ್ರ ಅವರನ್ನು ತೆಗಳುವಂಥ ಒಂದು ಕೆಲಸವನ್ನು ಯತ್ನಾಳ್ ಅವರು ಮಾಡಿದ್ದಾರೆ. ಅದು ಅವ್ರಿಗೆ ಬಿಟ್ಟಂಥ ಒಂದು ವಿಚಾರ. ಅವರ ನಾಯಕರು ಅವರನ್ನು ಯಾವಾಗ ಬೇಕಿದ್ರು ಹೊಗಳಿ, ಯಾವಾಗ ಬೇಕಿದ್ರು ತೆಗಳಿ. ಆದರೆ ತಮಗೆ ಅನುಕೂಲ ಆದಾಗ ಮಾತ್ರ ಒಂದು ರೀತಿ, ತಮಗೆ ಅನಾನುಕೂಲ ಆದಾಗ ಒಂದು ರೀತಿ ನಡ್ಕೊಳ್ಳುವಂಥದ್ದು ಯತ್ನಾಳ್ ಮತ್ತು ಅವರ ಟೀಮ್ ಮಾಡ್ತಾ ಇದೆ ಅನ್ನುವಂಥದ್ದನ್ನು ಎಲ್ಲರೂ BJPಯ ಕಾರ್ಯಕರ್ತರು ಎಲ್ಲರೂ ಕೂಡ ಮಾತಾಡ್ಕೊಳ್ತಾ ಇದ್ದಾರೆ. ಎಲ್ಲರೂ ಕೂಡ ಕಣ್ಣಿಗೆ ಕಟ್ಟಂತೆ ಕಾಣಿಸ್ತಾ ಇದೆ. ಇವತ್ತು ಒಂದು ಹೆಜ್ಜೆ ಮುಂದೋಗಿದ್ದಾರೆ. ಅಂದರೆ ಕಳೆದ 1 ವರ್ಷದ ಹಿಂದೆ ವಿಜೇಂದ್ರ ಯಾವಾಗ ರಾಜ್ಯದ BJP ಅಧ್ಯಕ್ಷರಾಗಿದ್ರು ಅವತ್ತಿಂದ ಇವತ್ತಿನವರೆಗೂ ವಿಜೇಂದ್ರ ನಮ್ಮ ನಾಯಕ ಅಲ್ಲ, ವಿಜೇಂದ್ರ ನಮ್ಮ ರಾಜ್ಯಾಧ್ಯಕ್ಷರ ಅಲ್ಲ ಅನ್ನುವಂತಹ ವಾದವನ್ನು ಪದೇ ಪದೇ ಹೇಳ್ತಾಳೆ ಬಂದರೆ
ಆ ಹೇಳಿಕೆಯನ್ನು ಪದೇ ಪದೇ ಕೊಡ್ತಲೇ ಬಂದಿದ್ದಾರೆ. ಇವ್ರ ಜೊತೆಗೆ ಬಿಜೆಪಿಗೆ ಸೇರ್ಪಡೆ ಆಗಿರುವಂತಹ ರಮೇಶ್ ಜಾರಕಿಹೊಳಿ ಅವರಾಗಿರ್ಬೋದು, ಕುಮಾರ್ ಬಂಗಾರಪ್ಪ ಅವರು ಆಗಿರ್ಬೋದು, ಪ್ರತಾಪ್ ಸಿಂಹ ಅವರಾಗಿರ್ಬೋದು, ಹಲವು ನಾಯಕರುಗಳು ಅವರ ತಾಳಕ್ಕೆ ತಕ್ಕಂತೆ ಕುಣಿತಾ ಇರೋದನ್ನು ನಾವು ನೋಡಿದ್ದೀವಿ. ಸಹಜ, ಒಂದು ಪಕ್ಷದ ಇದ್ದಾಗ ಸಣ್ಣ ಪುಟ್ಟ ಸಮಸ್ಯೆಗಳಿರ್ತವೆ, ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳಿರ್ತವೆ. ಅವುಗಳನ್ನು ಪಕ್ಷದ ಆಂತರಿಕ ಸಭೆಗಳಲ್ಲಿ ಆ ವಿಚಾರಗಳನ್ನು ಪ್ರಸ್ತಾಪ ಮಾಡಬೇಕು. ಅದಕ್ಕೆ ಉತ್ತರವನ್ನು ಕಂಡುಕೊಳ್ಳುವಂಥ ಒಂದು ಕೆಲಸ ಆಗಬೇಕು. ಆದರೆ ಆ ಕೆಲಸ ರಾಜ್ಯ ಬಿಜೆಪಿಯಲ್ಲಿ ಆಗ್ತಾ ಇಲ್ಲ. ಇದಕ್ಕೆ ಬಿಜೆಪಿಯ ಹೈಕಮಾಂಡ್ ಕೃಪಾ ಕಟಾಕ್ಷ ಇರಬಹುದು. ಯಾಕಂತ ಹೇಳಿದ್ರೆ ಈ ಸಣ್ಣ ಸಮಸ್ಯೆಯನ್ನು ದೊಡ್ಡದು ಮಾಡಿದ್ದು ಬಿಜೆಪಿಯ ಹೈಕಮಾಂಡ್ ನಾಯಕರುಗಳೇ. ಯಾಕಂತ ಹೇಳಿದ್ರೆ ಒಂದು ದಿನ ಅವರು ಮನಸ್ಸು ಮಾಡಿದ್ರೆ ರಾಜ್ಯ ಬಿಜೆಪಿಯಲ್ಲಿದ್ದಂತಹ ಈ ಸಮಸ್ಯೆಗಳನ್ನ ಬಗೆಹರಿಸೋದು ಬಹಳ ದೊಡ್ಡ ಕಷ್ಟದ ಕೆಲಸ ಆಗಿರಲಿಲ್ಲ. ಅದು ನಡ್ಡಾ ಅವರ ಆಗಿರ್ಬೋದು, ಅಮಿತ್ ಶಾ ಅವರಾಗಿರ್ಬೋದು, ಇಲ್ಲವೇ ಮೋದಿ ಅವ್ರಿಗಾಗಿರ್ಬೋದು. ರಾಜ್ಯ ಬಿಜೆಪಿಯಲ್ಲಿದ್ದಂತಹ ಸಮಸ್ಯೆಗಳನ್ನ ಪದೇ ಪದೇ ಹೇಳುವಂತಹ ಒಂದು ಕೆಲಸ ಬಿಜೆಪಿಯ ರಾಜ್ಯಾಧ್ಯಕ್ಷರಾಗಿರುವಂತಹ ವಿಜೇಂದ್ರ ಮತ್ತೆ ಅವ್ರ ಟೀಮ್ ಮಾಡ್ತಲೇ ಬಂತು. ಆಗಂದ ಮಾತ್ರಕ್ಕೆ ವಿಜೇಂದ್ರ ಮಾಡಿದ್ದು ಎಲ್ಲವೂ ಸರಿ ಅಂತ ನಾನು ಹೇಳ್ತಾ ಇಲ್ಲ. ವಿಜೇಂದ್ರ ಅವರು ಕೂಡ ಹಿರಿಯ ನಾಯಕರುಗಳನ್ನ ಪರಿಗಣಿಸೋದ್ರಲ್ಲಿ ವಿಫಲರಾಗಿದ್ದಾರೆ ಅನ್ನುವಂಥದ್ದನ್ನು ಕೂಡ ಹೇಳ್ತಾ ಇದ್ದೀನಿ. ಆದರೆ ಆ ಒಂದು ಸಣ್ಣ ವಿಚಾರಕ್ಕೆ ಇಟ್ಕೊಂಡೆ ಯತ್ನಾಳ್ ಮತ್ತೆ ಅವರ ಟೀಮ್ ಅವರ ಮೇಲೆ ಮಾಡ್ತಾ ಇರುವಂಥ ಒಂದು ಆರೋಪ, ಯಡಿಯೂರಪ್ಪ ಅವರ ಕುಟುಂಬದ ವಿರುದ್ಧ ಮಾಡ್ತಾ ಇರುವಂಥ ಒಂದು ಆರೋಪ ಎಷ್ಟು ಮಟ್ಟಿಗೆ ಸರಿ, ಇದು ಸಂಘಟನೆಗೆ ಎಷ್ಟು ಮಟ್ಟಿಗೆ ಪೂರಕವಾದಂಥ ಒಂದು ವಾತಾವರಣವನ್ನು ಸೃಷ್ಟಿ ಮಾಡುತ್ತೆ ಅನ್ನುವಂತಹ ಒಂದು ಪ್ರಶ್ನೆಯನ್ನ ತಮ್ಮೊಳಗೆ ತಾವೇ ಅವರು ಕೇಳ್ಕೊಂಡಿದ್ರೆ ರಾಜ್ಯ ಬಿಜೆಪಿಗೆ ಇವತ್ತು ಈ ಪರಿಸ್ಥಿತಿ ಬಂದಿರಲಿಲ್ಲ. ಆದರೆ ಇವತ್ತು ಮತ್ತೆ ಬಿಜೆಪಿಯ ಹೈಕಮಾಂಡ್ ಕೊಟ್ಟಿರುವಂತಹ ಸೋಕಾಸ್ ನೋಟಿಸ್ಗೆ ಉತ್ತರ ಕೊಡುವಂತಹ ಒಂದು ಸಂದರ್ಭದಲ್ಲಿ ಉತ್ತರದ ಪ್ರತಿಯನ್ನ ಮೈಸೂರ ಚಾಮುಂಡೇಶ್ವರಿ ನಾಡದೇವತೆ ಚಾಮುಂಡೇಶ್ವರಿಯ ಮುಂದೆ ಇಟ್ಟು ಪ್ರಾರ್ಥನೆಯನ್ನ ಮಾಡ್ಕೊಂಡಿರುವಂಥದ್ದು. ಅದರಲ್ಲಿ ಏನೆಲ್ಲ ಉತ್ತರ ಬರೆದಿರ್ತಾರೆ ಅಂತ ಬಹುತೇಕ ಎಲ್ಲ ಬಿಜೆಪಿಯ ಕಾರ್ಯಕರ್ತರಿಗೂ ಗೊತ್ತು, ಇಡೀ ರಾಜ್ಯದ ಜನರಿಗೆ ಗೊತ್ತು. ಆದರೆ ಒಂದು ಸೋಕಾಸ್ ನೋಟಿಸ್ಗೆ ಉತ್ತರ ಕೊಡುವಂತಹ ಸಂದರ್ಭದಲ್ಲಿ ಇದೆಲ್ಲವೂ ಕೂಡ ಬೇಕಾ? ಇದು ನಾಟಕವ ಅಲ್ಲವೇ ಅನ್ನುವಂಥ ಒಂದು ಪ್ರಶ್ನೆಗಳು ಸಹಜವಾಗಿ ಉಟ್ಕೊಳ್ತವೆ. ಜೊತೆಗೆ ನಾಡದೇವತೆ ಮೊರೆ ಹೋಗಿದ್ದು ಯಾಕೆ? ವಿಜೇಂದ್ರ ಅವರ ವಿರುದ್ಧವಾ, ಯಡಿಯೂರಪ್ಪ ಅವರ ವಿರುದ್ಧವಾ? ಅಂದರೆ ಈ ರಾಜಕೀಯವನ್ನ, ಆಂತರಿಕ ಜಗಳವನ್ನ ಒಂದು ರೀತಿಯಲ್ಲಿ ಬಹಿರಂಗಗೊಳಿಸಿದ್ದು ಯತ್ನಾಳ್ ಅಲ್ಲವೇ? ರಾಜಕೀಯ ವೈಷಮ್ಯವನ್ನ ವೈಯಕ್ತಿಕವಾಗಿ ತಿರುಗಿಸಿದ್ದು ಯತ್ನಾಳ್ ಅಲ್ಲವೇ ಅನ್ನುವಂಥ ಒಂದು ಪ್ರಶ್ನೆಗಳು ಸಹಜವಾಗಿ ಉದ್ಭವ ಆಗ್ತವೆ. ಇದೆಲ್ಲದಕ್ಕೂ ಕೂಡ ಮಾಜಿ ಕೇಂದ್ರ ಸಚಿವರಾಗಿರುವಂತಹ ಯತ್ನಾಳ್ ಅವರೇ ಉತ್ತರ ಕೊಡಬೇಕು. ತಾವು ನಡೀತಾ ಇರುವಂಥ ಒಂದು ದಾರಿ ಸರಿ ಇದೆಯಾ? ತಾವು ಕೊಡ್ತಾ ಇರುವಂಥ ಹೇಳಿಕೆಗಳು ಸರಿಯಾಗಿದ್ದಾವ? ಪಕ್ಷಕ್ಕೆ ಪೂರಕವಾಗಿ ನಾನು ಮಾತಾಡ್ತಾ ಇದ್ದೀನ? ಯಾವುದೋ ಸಣ್ಣ ಪುಟ್ಟ ಸಮಸ್ಯೆಗಳನ್ನು ಇಟ್ಕೊಂಡು ಇಡೀ ದಿನ ಜಗ್ಗಾಡುವಂಥದ್ದು, ಇದು ನೇರವಾಗಿ ಪಕ್ಷದ ಸಂಘಟನೆ ಮೇಲೆ ದುಷ್ಪರಿಣಾಮಗಳು ಆಗ್ತಾ ಇಲ್ವಾ ಅನ್ನುವಂಥ ಒಂದು ಪ್ರಶ್ನೆಗಳನ್ನು ತಮ್ಮೊಳಗೆ ತಾವೇ ಯತ್ನಾಳ್ ಅವರು ಕೇಳ್ಕೊಂಡಿದ್ರೆ ಇವತ್ತು ಇದನ್ನು ಮುಂದುವರಿಸುವಂಥ ಒಂದು ಕೆಲಸ ಅವರು ಮಾಡ್ತಾ ಇರಲಿಲ್ಲ. ಇದೆಲ್ಲ ಬಿಡಿ, ಬಹುತೇಕ ಅಂದರೆ ಎಸ್ ಎಂ ಕೃಷ್ಣ ಮತ್ತು ದೇವೇಗೌಡರ ನಡುವೆ ಹಲವು ವಿಚಾರಗಳಿಗೆ ರಾಜಕೀಯ ಜಗ್ಗಾಟಗಳಾಗಿದ್ದಾವೆ. ರಾಮನಗರ ಮತ್ತು ಮಂಡ್ಯ ರಾಜಕೀಯಕ್ಕೋಸ್ಕರ ಇಬ್ಬರು ಕೂಡ ತೊಡೆತಟ್ಟಿ ನಿಂತು ಒಬ್ಬರ ಮೇಲೆ ಒಬ್ಬರು ಜಯಗಳಿಸಿದ್ದನ್ನು ನೋಡಿದ್ವಿ. ಒಬ್ಬರು ಒಮ್ಮೆ ಗೆದ್ದರೆ ಮತ್ತೊಬ್ಬರು ಸೋತಿದ್ದನ್ನು ನೋಡಿದ್ವಿ, ಮತ್ತೊಬ್ಬರು ಗೆದ್ದಾಗ ಇನ್ನೊಬ್ಬರು ಗೆದ್ದಿದ್ದನ್ನು ನೋಡಿದ್ವಿ. ಇವತ್ತಿಗೂ ಕೂಡ ಆ ರಾಜಕೀಯ ಡಿ ಕೆ ಶಿವಕುಮಾರ್ ಮತ್ತು ಕುಮಾರಸ್ವಾಮಿ ಅವರ ನಡುವೆ ಇದ್ದೇ ಇದೆ. ಅದನ್ನು ಹಲವು ಚುನಾವಣೆಗಳಲ್ಲಿ ಒಮ್ಮೆ ಕುಮಾರಸ್ವಾಮಿ ಅವರು ಗೆದ್ದರೆ ಮತ್ತೊಮ್ಮೆ ಡಿ ಕೆ ಶಿವಕುಮಾರ್ ಅವರು ಗೆದ್ದಿರುವಂಥದ್ದನ್ನು ನಾವು ನೋಡಿದ್ವಿ. ಆದರೆ ಇದನ್ನು ಯಾವತ್ತೂ ಕೂಡ ವೈಯಕ್ತಿಕ ರಾಜಕೀಯವಾಗಿ ಪರಿವರ್ತನೆ ಮಾಡ್ಕೊಳ್ಳಿಲ್ಲ. ಕಾಂಗ್ರೆಸ್ಸಲ್ಲೇ ಇರುವಂತಹ ಹಲವು ನಾಯಕರ ನಡುವೆ ಸ್ವಾಭಾವಿಕವಾಗಿ ಹಲವು ವಿಚಾರಗಳ ನಡುವೆ ಭಿನ್ನಾಭಿಪ್ರಾಯಗಳಿದ್ದಾವೆ. ಅದು ಪರಮೇಶ್ವರ್ ಸಿದ್ದರಾಮಯ್ಯ ಅವರಾಗಿರ್ಬೋದು, ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ನಡುವೆ ಹಲವು ವಿಚಾರಗಳಿಗೆ ಭಿನ್ನಾಭಿಪ್ರಾಯಗಳಿದ್ದಾವೆ. ಸಿದ್ದರಾಮಯ್ಯ ಮತ್ತು ಮಲ್ಲಿಕಾರ್ಜುನ್ ಖರ್ಗೆ ಅವರ ನಡುವೆ ಹಲವು ವಿಚಾರಗಳ ಭಿನ್ನಾಭಿಪ್ರಾಯಗಳಿದ್ದಾವೆ. ಆದರೆ ಆ ಭಿನ್ನಾಭಿಪ್ರಾಯಗಳನ್ನು ಬದಿಗೊತ್ತಿ ಪಕ್ಷವನ್ನು ಸಂಘಟನೆ ಮಾಡುವಂಥ ಒಂದು ಕೆಲಸ ಕಾಂಗ್ರೆಸ್ ನಾಯಕರು ಮಾಡ್ತಾ ಇದ್ದಾರೆ. ಈ ವಿಚಾರಗಳನ್ನು ಯತ್ನಾಳ್ ಅವರು ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ವಿಫಲರಾಗಿದ್ದಾರೆ. ಇದು ಒಂದು ವೇಳೆ ಯತ್ನಾಳ್ ಅವ್ರಿಗೆ ಈ ಮಾಹಿತಿ ಗೊತ್ತಾಗಿದ್ದೆ ಆದರೆ ಮತ್ತೆ ನಮ್ಮ ವಿರುದ್ಧ ಆರೋಪವನ್ನು ಮಾಡೋದು ಸಹಜ. ಅವನು ಯಾರೋ ಹೇಳ್ಬಿಟ್ಟಿದ್ದಾನೆ, ಅವನು ಯಾರೋ ವಿಜೇಂದ್ರನ ಚೇಲ ಅಂತ. ನಾವು ಯಾರ ಚೇಲನೂ ಅಲ್ಲ, ವಿಜೇಂದ್ರನ ಚೇಲನೂ ಅಲ್ಲ, ಯತ್ನಾಳ್ ಅವರ ಚೇಲನೂ ಅಲ್ಲ. ಆದರೆ ನಿಮ್ಮ ಆಂತರಿಕ ವಿಚಾರಗಳ ಆಂತರಿಕ ಭಿನ್ನಾಭಿಪ್ರಾಯಗಳನ್ನು ಪಕ್ಷದ ಮೇಲೆ ಹಾಕಿ ಪಕ್ಷವನ್ನು ಇನ್ನಷ್ಟು ಸಂಕಷ್ಟಕ್ಕೆ ದೂಡುವಂಥ ಒಂದು ಕೆಲಸ ಎಷ್ಟು ಮಟ್ಟಿಗೆ ಸರಿ? ನೀವೇನೋ ವಿಧಾನಸೌಧಕ್ಕೆ ಬರ್ತೀರಾ, ಅಲ್ಲಿ ಆರಿಸಿ ಬಂದು ವಿಧಾನಸಭೆಗೆ ಬಂದರೆ ನಿಮಗೆಲ್ಲ ಸೌಲಭ್ಯಗಳು ಸಿಗ್ತವೆ. ಆದರೆ ಒಬ್ಬ ಬೂತ್ ಮಟ್ಟದ ಕಾರ್ಯಕರ್ತ ನಿಮ್ಮನ್ನು ಆರಿಸಿ ಕಳಿಸಿರ್ತಾನಲ್ಲ, ಅವನ ಪರಿಸ್ಥಿತಿ ಏನಾಗಬೇಕು? ಇವತ್ತು ರಾಜ್ಯ ಬಿಜೆಪಿಯ ಪರಿಸ್ಥಿತಿ ಏನಾಗಿದೆ? ಈ ಸಣ್ಣ ಪುಟ್ಟ ಸಮಸ್ಯೆಗಳನ್ನು ಇಟ್ಕೊಂಡು ನಿಮಗೆ ಸೋಕಾಸ್ ನೋಟಿಸ್ ಕೊಟ್ಟರೆ ಆ ಸೋಕಾಸ್ ನೋಟಿಸ್ಗೆ ಉತ್ತರ ಕೊಡುವಂಥ ಒಂದು ಪ್ರತಿಯನ್ನು ದೇವರ ಮುಂದೆ ಇಟ್ಟು ಅರಕೆ ಮಾಡ್ಕೊಳ್ಳೋದರಲ್ಲಿ ಯಾವುದಾದ್ರೂ ಅರ್ಥ ಇದೆಯಾ? ಒಂದು ಕುಟುಂಬದ ಮೇಲೆ ರಾಜಕೀಯ ವೈಷಮ್ಯ ಸಾಧನೆ ಮಾಡುವಂಥದ್ದು ಎಷ್ಟು ಮಟ್ಟಿಗೆ
ಸರಿ ಅನ್ನುವಂತಹ ಒಂದು ಪ್ರಶ್ನೆಯನ್ನ ಯತ್ನಾಳ್ ಅವರು ತಮಗೆ ತಾವೇ ತಿಳ್ಕೊಂಡಿದ್ರೆ ಈ ಪರಿಸ್ಥಿತಿ ಆಗ್ತಿರ್ಲಿಲ್ಲ, ಈ ಪರಿಸ್ಥಿತಿ ಉದ್ಭವನೂ ಕೂಡ ಆಗ್ತಿರ್ಲಿಲ್ಲ. ಅದೇ ರೀತಿ ಯತ್ನಾಳ್ ಅವರು ಇವತ್ತು ರಾಜ್ಯ ಬಿಜೆಪಿಯಲ್ಲಿ ಒಂದು ರೀತಿ ವಿಲನ್ ಸ್ಥಾನದಲ್ಲಿ ಇರ್ತಿರ್ಲಿಲ್ಲ. ಕೇಂದ್ರ ಸಚಿವರಾಗಿ ಕೆಲಸ ಮಾಡಿದಂಥವರು, ರಾಜ್ಯದಲ್ಲಿ ತಮ್ಮದೇ ಆದಂತಹ ಒಂದು ವರ್ಚಸ್ಸನ್ನ ಹೊಂದಿರುವಂತಹ ಯತ್ನಾಳ್ ಈ ರೀತಿ ವೈಯಕ್ತಿಕ ರಾಜಕೀಯ ವೈಯಕ್ತಿಕ ದ್ವೇಷ ಸಾಧನೆ ಮಾಡುವಂಥದ್ದು ಎಷ್ಟರ ಮಟ್ಟಿಗೆ ಸರಿ? ಒಂದು ವೇಳೆ ವಿಜೇಂದ್ರ ಅವರದ್ದು ತಪ್ಪೇ ಆಗಿದ್ರೆ ವಿಜೇಂದ್ರ ಅವರನ್ನ ಖಂಡ ತುಂಡವಾಗಿ ಪ್ರಶ್ನೆ ಮಾಡಲಿ, ಆದರೆ ಅವರ ಕುಟುಂಬವನ್ನೇ ಗುರಿಯಾಗಿಟ್ಕೊಂಡು ಬಹಿರಂಗವಾಗಿ ಹೇಳಿಕೆಗಳನ್ನು ಕೊಡುವಂಥದ್ದು, ದೇವರ ಮೊರೆ ಹೋಗುವಂಥದ್ದು ಎಷ್ಟು ಮಟ್ಟಿಗೆ ಸರಿ ಅನ್ನುವಂಥ ಒಂದು ಪ್ರಶ್ನೆಗಳನ್ನ ಸಾಮಾನ್ಯ ಕಾರ್ಯಕರ್ತರು ಕೂಡ ಕೇಳ್ತಾ ಇದ್ದಾರೆ. ಇನ್ನು ಮುಂದಾದರೂ ಮಾಜಿ ಸಚಿವರು, ಹಾಲಿ ಶಾಸಕರಾಗಿರುವಂತಹ ಯತ್ನಾಳ್ ಅವರು ಅರ್ಥ ಮಾಡಿಕೊಂಡು ಬಿಜೆಪಿಯಲ್ಲಿ ರಾಜಕಾರಣವನ್ನ ಮಾಡ್ತಾರಾ ಅನ್ನುವಂಥದ್ದನ್ನ ಕಾದು ನೋಡಬೇಕಾಗಿದೆ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.